ಶಾಂತಿ ಮೇಲೆ ಅತ್ಯಾಚಾರ ನಡೆದಿರೋದು ಇಲ್ಲ ಇಲ್ಲ ಸರ್. ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನ ಸಾಯಿಸಿ ಅಲ್ಲಿ ಬಿಸಾಕಿದ್ದಾರೆ ಸರ್. ಇದೇನ್ ಸರ್ ಈ ತರ ಬರ್ದಿದ್ದಾರೆ ಅಂತ ಗೊತ್ತಾಯ್ತಾ? ಯಾರೋ ನಮಗ್ ಹತ್ತಿರದವ್ರೆ ನಮ್ಮನ್ನ ಕ್ಲೋಸ್ ಆಗಿ ಗಮನಿಸಿ ನಮ್ಮನ್ನ ಕೆಣಕ್ತಿದ್ದಾರೆ ಶ್ಯಾಮ್. ಸದ್ಯಕ್ಕೆ ತುಂಬಾ ಹತ್ತಿರದಲ್ಲಿರೋ ವೈರಿ ಅಂದ್ರೆ ಅದು ಭಾರ್ಗವಿನೇ ಮಾಡಿಸಿರ್ಬೋದಾ ಸರ್? ಭಾರ್ಗವಿ ಮಾಡೋ ಕೆಲಸ, ಆಡೋ ಮಾತು ಎಲ್ಲ ನೇರನೇ. ನಮ್ಮನ್ನ ಬಿಟ್ಟು ಈ ಕೇಸ್ ಮೇಲೆ ಇನ್ಯಾರಿಗೂ ಆಸಕ್ತಿ ಶುರುವಾಗಿದೆ. ಅವ್ರಿಗೆ ಈ ಕೇಸಿಂದ ಏನೋ ಲಾಭ ಇದೆ. ಸರ್ ಆದ್ರೆ ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ ಸರ್? ಅವ್ರ ಕೇಸಿಗೆ ಅಡ್ಡ ಏನ್ ಮಾಡೋದು? ನಾನು ದೊಡ್ಡ ಹೆಜ್ಜೆನ ಯಾರೇ ತಡಿಯಕ್ ಬಂದ್ರು ಅವ್ರನ್ನ ಕೆಟ್ಟ ಹುಳು ತರ ಹೊಸಕಾಕ್ಬಿಡ್ತೀನಿ. ಪ್ರಜ್ಞೆ ಎಲ್ಲಿರುತ್ತೆ? ಸ್ವಲ್ಪ ನೋಡ್ಕೊಂಬಾರಯ್ಯ. ಪ್ರಜ್ಞೆ ಊರಲ್ಲಿದ್ದಾಳೆ. ಹಣ್ಣು ತಿಂತೀರಾ? ಓಕೆ ಕೂಲ್. ಬೇಡ ಅಂದ್ರೆ ಬೇಡ ಅನ್ಬೇಕು. ಅದಕ್ಕೆ ಇಷ್ಟು ಅಲ್ಲ, ಯಾಕೆ ಗುರಾಯಿಸ್ಬೇಕು ಅಂತೀನಿ. ನನಗೂ ನಿನ್ನೆ ಒಂದು ಹುಡುಗಿ ಗುದ್ಕೊಂಡು ಹೋದ್ಲು, ಹಾಗಂತ ನಾನು ಗುರಾಯಿಸಿದ್ದ. ಮಾಸ್ಕ್ ಒಂದ್ ಇರ್ಲಿಲ್ಲ ಅಂದಿದ್ರೆ ಜಸ್ಟ್ ಮಿಸ್ ಆಗ್ಬಿಟ್ಲು. ಶ್ರೀಮಂತ, ಆ ಹುಡುಗಿ ಯಾರು ಅಂತ ಹೇಳಿದ್ರೆ ಅವಳಿಗೆ ನಿನ್ ಜೊತೆ ಮದುವೆ ಮಾಡಿಸ್ತೀನಿ. ನಿಜನ ಭಾವ? ಹೌದು ಕಣೋ. ಅವಳು ಯಾರು ಅಂತ ಹೇಳ್ತೀಯ? ಅವಳು ನೋಡೋದಕ್ಕೆ ಹೇಗಿದ್ಲು? ಅವಳು ನಂತರನೇ ಸ್ಪೆಷಲ್ ಆಗಿದ್ಲು. ಕರೋನಾ ಮುಗ್ದಿದ್ರು ಮಾಸ್ಕ್ ಹಾಕೊಂಡು ಚಿಂಕೆ ಮರಿ ತರ ಓಡಾಡ್ತಿದ್ಲು. ಅವಳು ಮುಖನೇ ತೋರಿಸ್ಲಿಲ್ಲ, ಒಂಥರ ಬೆಳದಿಂಗಳ ಬಾಲೆ ತರ. ಮುಖನೇ ನೋಡಕ್ಕಾಗ್ಲಿಲ್ಲ. ಕರೋನಾ ಮುಗಿದ್ರು ಈಗ್ಲೂ ಈ ಊರಲ್ಲಿ ಮಾಸ್ಕ್ ಹಾಕೊಂಡು ಅಡ್ಡಾಡ್ತಿದ್ದಾರೆ ಅಂದ್ರೆ ಅವ್ರು ಮತ್ತೆ ಇವಳನ್ನ ಹೆಂಗ್ ಹುಡ್ಕೋದು? ಇವ್ರುಗಳ ಮಧ್ಯೆ ಅವಳನ್ನ ಹುಡುಕಿ ಬೆಳದಿಂಗಳ ಬಾಲೆ ಜೊತೆ ನನ್ನ ಮದುವೆ ಮಾಡಿಸ್ತೀರ ಭಾವ? ಭಾವ ನೀವು ಗ್ರೇಟ್ ಗ್ರೇಟ್ ಭಾವ. ನೀವೇನಾದ್ರೂ ಮದುವೆ ಮಾಡಿಸ್ಬಿಟ್ರೆ ನಮ್ಮೂರಲ್ಲಿ ನಿಮ್ಮ ಹೈಟ್ ತಕ್ಕಗೆ ಒಂದು ಸ್ಟ್ಯಾಚು ಕಟ್ಟಿಸ್ಬಿಡ್ತೀನಿ. ಬಾವಾ, ಯಾವಾಗ ಮದ್ವೆ ಮಾಡಿಸ್ತೀರಾ? ಕತ್ತೆ ವಯಸ್ಸಾಗಿದೆ, ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಇವನು ಮದುವೆ ಅಂತೆ. ಅಯೋಗ್ಯ, ನನ್ನ ಮುಂದೆ ನಿಂತ್ಕೊಂಬೇಡ, ನಡಿಯ ಇಲ್ಲಿಂದ. ನಮ್ ಬಾವ ಸೈಕೋ ಆದ್ರ? ಅಲ್ಲ, ಈಗಿನ ಚೆನ್ನಾಗ್ ಮಾತಾಡಿ ಇದ್ಕಿದ್ದಂಗೆ ಚೇಂಜ್ ಆಗ್ಬಿಟ್ರಲ್ಲ. ನಾನ್ ನಮ್ ಬಾವಂದು ಸ್ಟ್ಯಾಚು ಕಟ್ಸೋಣ ಅಂತಿದ್ದೆ. ಬೇಡ, ಈ ಅಪ್ಪನ ಜೊತೆ ಸಂಸಾರ ಮಾಡಿರೋ ನಮ್ಮ ಅಕ್ಕನ ಸ್ಟ್ಯಾಚುನ ಕಟ್ಟಿಸ್ತೀನಿ. ಇಲ್ಲ, ನಾನ್ ನಮ್ಮ ಅಕ್ಕಂದ ಕಟ್ಟಿಸ್ತೀನಿ. ನಿಮ್ದು ಕಟ್ಸಲ್ಲ, ರೇಟ್ ಜಾಸ್ತಿ ಆಗ್ಬಿಟ್ರಿ. ಇನ್ ಮುಂದೆ ನಾವು ತುಂಬಾ ಅಲರ್ಟ್ ಆಗಿರ್ಬೇಕು ಶಾ. ಹೌದು ಸರ್. ಆ ಹೆಂಗಸು ಇಲ್ಲೇ ಎಲ್ಲೋ ಹತ್ತಿರದಲ್ಲಿದ್ದಾಳೆ. ಮೇಡಮ್, ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಾವ್ ಈ ಕಡೆ ಎಲ್ಲ ಚೆಕ್ ಮಾಡ್ಲೇ ಇಲ್ಲ. ಇಲ್ಲೆಲ್ಲ ಹುಡುಕಿದ್ರೆ ತುಂಬಾ ಸಾಕ್ಷಿಗಳು ಸಿಗ್ಬೋದು, ಆ ಕೊಲೆಗಾರನು ಸಿಗಾಕೋಬಹುದು.
ಈ ಮನೇಲಿ ಏನ್ ನಡೀತಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈ ಅರ್ಜುನ್ ಯಾಕೆ ದಿಢೀರ್ ಅಂತ ಆ ವಿಕ್ಕಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇದ್ರಿಂದ ಏನೋ ಸೀಕ್ರೆಟ್ ಇರ್ಬೇಕು. ಏನಿರ್ಬೋದು? ಒಂದ್ ವೇಳೆ ಇದು ಖುಷಿ ಪಡ್ಸಕ್ಕೆ ಏನಾದ್ರೂ ಅರ್ಜುನ್ ಈ ಕೆಲ್ಸ ಕೈ ಹಾಕಿದ್ರ? ತುಂಬಾನೇ ಅಲ್ಲ, ಅವ್ರ ಜೀವನದ ಬಗ್ಗೆ ಅರ್ಜುನ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಮನೆಯಿಂದ ಆಚೆ ಹೋಗಿ ಏನಾಯ್ತು ಅಂತ ತಿಳ್ಕೊಳ್ಳೋಣ ಅಂದ್ರೆ ಭಾಷೆ ಬೇರೆ ತಗೊಂಡಿದ್ದಾರೆ. ಈಗ ಮನೆಯಿಂದ ಹೋದ್ರೆ ನನ್ನ ಸಂಬಂಧ ಕೆಡುತ್ತೆ ಅಂತ ಬೇರೆ ಹೇಳ್ಬಿಟ್ಟು ಹೋಗಿದ್ದಾನೆ. ಏನ್ ಮಾಡ್ಲಿ? ಭಾರ್ಗವಿ, ಭಾರ್ಗವಿ, ನಾನು ಅರ್ಜುನ್ಗೆ ಕಾಲ್ ಮಾಡ್ಬೇಕು. ನಿನ್ ಫೋನ್ ಒಂಚೂರು ಕೊಡ್ತೀಯಾ? ಏನಿಲ್ಲ, ಒಳಗ್ ಹೋಗಿದ್ದೇನೋ ತರ, ಅಷ್ಟ್ರಲ್ಲೆಲ್ಲ ಹೊರಟ್ಬಿಟ್ಟಿದ್ದಾರೆ. ವಾಪಸ್ ಬಂದು ನನ್ನ ಕರ್ಗಿ ಅಂತ ಹೇಳ್ಬೇಕಿತ್ತು, ಅಷ್ಟೇನೆ. ಕೊಡೆ. ಮುಚ್ಚಿ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾನೆ. ಇವತ್ತು ಒಂದ್ ಗಂಡ ಹೇಳಿದ ಹಾಗೆ ಇಲ್ಲೇ ಬಿದ್ದಿರು. ದೊಡ್ಡೋರು ಅನ್ಕೊಂಡು ಕೆಲ್ಸನ ಮುಗಿಸ್ತಾರೆ. ಬೃಂದಾ, 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 ಬಾಗ್ಲು ತೆಗಿ. ಇಲ್ಲೇ ಬಿದ್ದಿರು. ಬಾಗ್ಲು ತೆಗಿ ಬೃಂದಾ, 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 ಬಾಗ್ಲು ತೆಗಿ. ಬೃಂದಾ, ಏನ್ ಮಾಡೋದು ಇವಾಗ? ಬೃಂದಾ, ಬೃಂದಾ, ಬಾಗ್ಲು ತೆಗಿ. ನೋಡು, ಸುಮ್ನೆ ಆಟ ಆಡ್ಬೇಡ ಬೃಂದಾ. ಬಾಗ್ಲು ತೆಗಿ ಬೃಂದಾ. ಬೃಂದಾ, ನೋಡು, ಸಂಧ್ಯಾ ಜೀವನದ ಹಾಗೆ ರಿತು ಜೀವನನು ಹಾಳಾಗ್ಬಾರ್ದು ಬೃಂದಾ. ಬಾಗ್ಲು ತೆಗಿ ಬೃಂದಾ. ಮನೇಲಿ ಯಾರಾದ್ರೂ ಇದ್ದೀರಾ? ಪ್ಲೀಸ್ ಬಾಗ್ಲು ತೆಗಿರಿ, ಬಾಗ್ಲು ತೆಗಿರಿ. ಮನೇಲಿ ಯಾರಾದ್ರೂ ಇದ್ರೆ ಬಾಗ್ಲು ತೆಗಿರಿ. ಯಾರಾದ್ರೂ ಇದ್ದೀರಾ? ಬೃಂದಾ, ಬೃಂದಾ, ಮರ್ಯಾದೆಯಿಂದ ಬಾಗ್ಲು ತೆಗಿ ಬೃಂದಾ. ಬೃಂದಾ, ಬೃಂದಾ, ಬಾಗ್ಲು ತೆಗಿ ಬೃಂದಾ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಬಾಗ್ಲು ತೆಗಿರಿ. ಯಾರಾದ್ರೂ ಇದ್ರೆ ದಯವಿಟ್ಟು ಬಾಗ್ಲು ತೆಗಿರಿ.
ಎಲ್ಲಿ ಫೋನ್ ಬಡ್ಕೊಳ್ತಾ ಇರೋದು? ನನಗೆ ತಲೆ ಕೆಡ್ತಾ ಇದೆ. ಮನೇಲಿ ಯಾರು ಇಲ್ಲ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ರೆ ಇದು ಒಂದು ಒಳ್ಳೆ ತಲೆನೋವು. ಸ್ಟಾಪ್. ಆಹಾ, ಅಲ್ಲಿದ್ಯಾ? ಸೈಲೆನ್ಸ್. ನಾನು ಹೇಳಿದ ಮೇಲೆ ಸೈಲೆಂಟ್ ಆಗಿರ್ಬೇಕು. ಕುಟುಟು ಅಂತೀಯ ನೀನ್? ಯಾರಾದ್ರೂ ಇದ್ರೆ ಬಾಗ್ಲ ತೆಗಿರಿ. ಯಾರಾದ್ರೂ ಬಾಗ್ಲ ತೆಗಿರಿ. ಯಾರಾದ್ರೂ ಬಾಗ್ಲ ತೆಗಿರಿ. ಬಂದೆ. ಇವು ಲಾಕ್ ಬೇರೆ ಹಾಕಿದಾರೆ. ಮಗಳೇ, ನೀನ್ ಯಾಕಿಲ್ಲಿದ್ಯಾ? ಏನ್ ಮಾಡ್ತಿದ್ದೆ? ಥ್ಯಾಂಕ್ ಯು ಡೋರ್ ಬಾಗ್ಲು ತೆಗ್ದಿದ್ದಕ್ಕೆ. ಓಕೆ ಕೂಲ್. ಅಲ್ಲವಾ, ಏನ್ ಮಾಡ್ತಿದ್ದೆ? ಬಾಗಿಲೇನು ಗಾಳಿಗೆ ಹಾಕೊಂಡ್ಬಿಡ್ತಾ? ಹೌದು, ಇದು ನಂದೇ ಫೋನು. ಅದ್ಯಾರೋ ಇನ್ಫೆಕ್ಷನ್ ಅನ್ನೋರು ಯಾರೋ ಫೋನ್ ಮಾಡಿದ್ರು. ಮಾತಾಡು. ಇಷ್ಟಕ್ಕೆಲ್ಲ ಗಾಬರಿ ಆಗ್ತಾರಪ್ಪ. ಚೀಚಿ, ಅದು ಎಷ್ಟು ಸಲ ಫೋನ್ ಮಾಡಿದ್ರು ಎತ್ಕೋತಾನೆ ಇಲ್ವಲ್ಲ? ಅದೆಷ್ಟು ಸಲ ಫೋನ್ ಮಾಡಿದ್ರು ಫೋನೇ ಎತ್ಕೋತಿಲ್ವಲ್ಲ? ಐ ಆಮ್ ರಿಯಲಿ ವೆರಿ ಸಾರಿ ಸರ್. ಅದೊಂದು ದೊಡ್ಡ ಕತೆ. ನೀವು ಹೇಳಿ, ಕೊಲೆ ಮಾಡಿದ್ ಯಾರು ಅಂತ ಏನಾದ್ರೂ ಕ್ಲೂ ಸಿಗ್ತಾ? ಮೇಡಮ್, ಅದನ್ನ ಹೇಳಬೇಕು ಅಂತಾನೆ ಫೋನ್ ಮಾಡಿದೆ. ಮೇಡಮ್, ಬರೀ ಕ್ಲೂ ಅಲ್ಲ, ಕೊಲೆಗಾರ ಯಾರು ಅಂತಾನೆ ಗೊತ್ತಾಯ್ತು. ಯಾರು ಸರ್? ಯಾರಿಗೆ ಕೊಲೆ ಮಾಡಿರೋದು?